ಶಿಕ್ಷಕರಾಗಿ ಕಳೆದ 32 ವರ್ಷದಿಂದ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಮೂಕಪ್ಪ ಕಟ್ಟಿಮನಿಯವರಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಅಭಿಮಾನಿಗಳು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ವಿ ಶಾಸಕ ಹಂಪಯ್ಯ ನಾಯಕರವರು ಮೂಕಪ್ಪ ಕಟ್ಟಿಮನಿಯವರು ನಿವೃತ್ತಿ ಹೊಂದಿದ್ದಾರೆ ಎಂದು ಇಷ್ಟೊಂದು ಜನಸಾಗರದಲ್ಲಿ ಅಭಿನಂದಿಸಲು ಬಂದಿದ್ದಾರೆ ಎಂದರೆ ಅವರು ಎಲ್ಲರ ಮನಸ್ಸು ಗೆದ್ದಿದ್ದಾರೆ ಎಂದು ಇಲ್ಲಿ ಎದ್ದು ಕಾಣುತ್ತದೆ ಎಂದು ಹೇಳಿದರು. ಮೂಕಪ್ಪ ಕಟ್ಟಿಮನಿಯವರು ನಿವೃತ್ತಿ ಹೊಂದಿದ ಸಮಾರಂಭದ ವೇದಿಕೆಯಲ್ಲಿ ಅವರು ಕಾಯ್ತಿದ್ದಂಥ ಮುಂಭಾಗದಲ್ಲಿ ಕುಂತಂಥ ಎಲ್ಲ ನಮ್ಮ ಹಿರಿಯರಿಗೂ ಮುಖಂಡರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಎರಡು ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಈ ಒಂದು ಗ್ರಾಮ ಕಾರ್ಯಕ್ರಮದ ರೋಯಗಳಿಗೆ ವಂದಿಸಿ ಎರಡು ಮಾತುಗಳನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಸುದೀರ್ಘವಾಗಿ 35 ವರ್ಷಗಳ ಪರ್ಯಂತ ಇವರು ಸೇವೆ ಸಲ್ಲಿಸಿ ಇವತ್ತೊಂದು ದಿವಸ ಅವರು ನಿವೃತ್ತಿ ಹೊಂದಿದ ಸಂತೋಷದ ಅದರ ಜೊತೆಗೆ ದುಃಖವನ್ನು ಅನುಭವಿಸ್ತಕ್ಕಂಥ ಕಟ್ಟಿಮನಿಯವರಿಗೆ ದೇವರು ಅವ್ರಿಗೊಂದು ಆಶೀರ್ವಾದ ಯಾವತ್ತೂ ಇರಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ತೀನಿ. ಇವತ್ತು ಮೂಕಪ್ಪ ಕಟ್ಟಿಮನಿಯವರಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ತಾಂಡದಲ್ಲಿ ಕೆಲಸ ಮಾಡಿ, ಬೆಳಗೂರು ತಾಂಡದಲ್ಲಿ ಕೆಲಸ ಮಾಡಿ, ಗುರಾಂಪುರ ತಾಂಡದಲ್ಲಿ ಕೆಲಸ ಮಾಡಿ ಅಲ್ಲಿ ಜನರ ಮೆಚ್ಚುಗೆ ಪಡೆದು ಅವರು ಏನಪ್ಪ ಅಂದ್ರೆ ಮರಳಿ ಮಾನವಿಗೆ ಬಂದು ಮಾನವಲ್ಲಿ ಆದಾಪುರ ಪೇಟೆಯಲ್ಲಿ ಅವರು ಶಿಕ್ಷಕರಾಗಿ ಕೆಲಸ ಮಾಡಿ ಇಡೀ ತಾಲೂಕಿನ ವ್ಯಾಪ್ತಿಯಲ್ಲಿ ಅವರು ಹೆಸರು ಪಡೆಯತಕ್ಕಂಥ ಕೆಲಸ ಮೂಕಪ್ಪ ಕಟ್ಟಿಮನಿಯವರು ಮಾಡಿದರು. ಅದ ನಂತರ ಅವರು ಹಿರೇಕೊಟ್ಲಿಗೆ ಕೆಲಸ ಮಾಡಿ ಅಲ್ಲಿ ಕೂಡ ಜನರಿಗೆ ಉತ್ತಮವಾದ ಶಿಕ್ಷಕರೆಂದು ಹೆಸರುವಾಸಿಯಾಗಿ ಮತ್ತೆ ಮರಳಿ ಮಾನವಿಗೆ ಬಂದು ಕೋನಾಪುರ ಪಟ್ಟಿಯಲ್ಲಿ ಅವರು ಶಿಕ್ಷಕರ ವೃತ್ತಿ ಪ್ರಾರಂಭ ಮಾಡಿ ಇಲ್ಲಿ ನಿವೃತ್ತಿ ಹೊಂದತಕ್ಕಂಥ ಕೆಲಸ ಅವರು ಮಾಡಿದರು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಸುದೀರ್ಘವಾದ 35 ವರ್ಷದಲ್ಲಿ ಅವರು ಮಾಡತಕ್ಕಂಥ ಕೆಲಸಗಳು ಸಾಮಾನ್ಯವಲ್ಲ. ಎಲ್ಲಿ ಓದಲು ಕೂಡ ಶಾಲೆಯಲ್ಲಿ ಒಂದು ಸಲ ನಾನು MLA ಇದ್ದಾಗ 2ನೇ ಸಲ MLA ಆಗಿ ಆಯ್ಕೆ ಆದಾಗ ನಾನು ಕೊಟ್ಟಿಕಲ್ ಶಾಲೆಗೆ ಹೋದಾಗ ಮಗು ಕೊಟ್ಟಿವರು ಅಲ್ಲಿ HM ಆಗಿತ್ತು. ಅವರ ಶಾಲೆ ಕೋಳಿಗಳು ಅವೆಲ್ಲ ತೋರಿಸಿ ಈ ರೀತಿಯಲ್ಲಿ ತಾವು ಶಾಸಕರಾಗಲಿ ಈ ದೊಡ್ಡ ಗ್ರಾಮದಲ್ಲಿ ಈ ಶಾಲೆಗೆ ಸ್ಥಳ ಕೊಡ್ತಕ್ಕಂಥವರಿಗೆಲ್ಲ ಇದು ತಾವು ಕನ್ವಿನ್ಸ್ ಮಾಡಿ ಇಲ್ಲಿ ದೊಡ್ಡವ್ರ ಜೊತೆಗೆ ಮಾತಾಡಿ ಸ್ಥಳ ಕೊಡ್ತಿದ್ರು. ಉತ್ತಮವಾದಂಥ ಇನ್ನೂ 4 ಕೋಣೆ ಹಾಕಿದರೆ ಮಕ್ಕಳಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಗುವಂಥ ಒಂದು ನನಗೆ ಹೇಳಿದರು. ನಾನು ಮೂಕಪ್ಪ ಕಟ್ಟಿಮನಿ ನನ್ನ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಳಕಳಿ ಹೊಂದಿರುವಂಥ ಯಾರನ್ನ ಇದ್ದರೆ ಮೂಕಪ್ಪ ಕಟ್ಟಿಮನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇರಬೇಕು.
ಆ ಮಕ್ಕಳು ನನ್ನ ಮಕ್ಕಳು ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬೇಕು. ಅಂದಾಗ ಮಾತ್ರ ಆ ಮಕ್ಕಳಿಗೆ ಯೋಗಕ್ಷೇಮ ಜೊತೆಗೆ ಅವರಿಗೆ ವಿದ್ಯೆ ಕಲಿಸ್ತಕ್ಕಂಥ ಒಂದು ವಿದ್ಯಾರ್ಥಿನ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೇನಪ್ಪ ಅಂದರೆ ದಾರಿ ಇರ್ತಕ್ಕಂಥ ಕೆಲಸ ಆಗ್ತದೆ, ಇದರ ಆಗೋದಿಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಅದು ಛಲ ಅವರನ್ನು ಮೂಕಪ್ಪ ಕಟ್ಟಿ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತಂದು ಕೇಳಿಕೊಳ್ತೇವೆ. ಸರ್ ಮುಂದೆ ಬನ್ನಿ ಸರ್. ವಂದನೆಗಳು. ಆದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಮೂಕಪ್ಪನವರು ಯಾವ ರೀತಿ ಇರೋ ಅದೇ ರೀತಿ ಇರ್ಬೇಕು, ಯಾವ ರೀತಿ ಮಾತಾಡ್ತಾನೋ ಅದೇ ರೀತಿ ಮಾತಾಡ್ತಾನೆ. ಗರ್ವ ಒಂದು ಕಾರ್ಯಕ್ರಮ ಇದು ಸ್ಟೇಜ್ ಸನ್ಮಾನಿತ. ಇದಾದ ನಂತರ ವಂದನೆಗಳು ಶಾಸಕರಿಗೆ ಮತ್ತು ಇಲ್ಲಿರ್ತಕ್ಕಂಥ ಗಣ್ಯರಿಗೆ. ಈಗ ಸಹಕರಿಸಬೇಕು. ಶಾಸಕರು ಅವರ ಶ್ರೀಯುತ ಹಂಪಯ್ಯ ನಾಯ್ಕ ಅವರು ಈ ಒಂದು ಮೂಕಪ್ಪ ಕಟ್ಟಿಮನಿ ದಂಪತಿಗಳಿಗೆ ಸನ್ಮಾನ ಮಾಡ ಒಂದು ಸಮಸ್ಯೆ ಅಲ್ಲ, ಅದೊಂದು ಸವಾಲು ಅಂತ ಸ್ವೀಕರಿಸಬೇಕು. ನಿವೃತ್ತಿಯಾದ ಮಾತ್ರಕ್ಕೆ ನಮ್ಮ ಮನೋಭಾವ ಬದಲಾಗಬಾರ್ದು, ಸಕಾರಾತ್ಮಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ನೋಡ್ರಿ, ಕೆಲವರು ಬಡತನದ ಕುಟುಂಬದಲ್ಲಿ ಜನಿಸಿದಂಥ ಪ್ರತಿಕೂಲ ಸನ್ನಿವೇಶದಲ್ಲಿ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಛಲ, ಶ್ರದ್ಧೆ, ಪರಿಶ್ರಮದಿಂದ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಮೂಕಪ್ಪನವರ ಜೀವನವೇ ಜೀವಂತ ಸಾಕ್ಷಿಯಾಗಿರುತ್ತದೆ. ಕೆಲವರು ಇರುವುದಕ್ಕಿಂತಲೂ ಹೆಚ್ಚು ದೊಡ್ಡವರಾಗಿ ಕಾಣುತ್ತಾರೆ, ಕೆಲವರು ಇರುವುದಕ್ಕಿಂತಲೂ ಹೆಚ್ಚು ದೊಡ್ಡವರಾಗಿ ಕಾಣುತ್ತಾರೆ, ಇನ್ನೂ ಕೆಲವರು ಕಾಣುವುದಕ್ಕಿಂತಲೂ ಹೆಚ್ಚು ದೊಡ್ಡವರಾಗಿರುತ್ತಾರೆ. ಪಾಟೀಲ ಪುಟ್ಟಪ್ಪನವರು ಬರೆದಂತಹ ಈ ಸಾಲುಗಳಲ್ಲಿ ದ್ವಿತೀಯ ಸಾಲಿಗೆ ಸೇರಿದ ಅದ್ವಿತೀಯ ವ್ಯಕ್ತಿ ಯಾರಾದ್ರೂ ಇದ್ರು ಮೂಕಪ್ಪ ಕಟ್ಟಿಮನಿ ಅಂತ. ಯಾಕೆಂದ್ರೆ ಸರ್ವ ಜನಾಂಗದವರನ್ನ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ, ಸರ್ವ ವಯೋಮಾನ ತಮ್ಮ ವಯಸ್ಸಿನವರಿಗೆ ಮಾತಾಡುವಂತ ವ್ಯಕ್ತಿ ಅಲ್ಲ. ಎಂಥ ವ್ಯಕ್ತಿ ಕಂಡರೂ ಕೂಡ ಬಹಳ ಸದುವಿನಯದಲ್ಲಿ ಸ್ನೇಹಜೀವಿಯಾಗಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಶ್ರೀಯುತ ಮೂಕಪ್ಪ ಕಟ್ಟಿಮನಿಯವರ ಬಾಲ್ಯದ ಬದುಕೊಂದಿಷ್ಟು ಹೇಳ್ಬಿಡ್ತೀನಿ, ಕೇಳಿಬಿಡಿ. ಶ್ರೀಯುತ ಮೂಕಪ್ಪ ಕಟ್ಟಿಮನಿಯವರು ರಾಮಪ್ಪ ಸಾಬಮ್ಮ ದಂಪತಿಗಳ ಪುಣ್ಯಗರ್ಭದಲ್ಲಿ 22/5/1964 ದೇವದುರ್ಗ ತಾಲೂಕಿನ ಮಿಯಾಪುರ ಗ್ರಾಮದಲ್ಲಿ ಜನಿಸ್ತಾರೆ. ಈ ದಂಪತಿಗಳಿಗೆ ಒಟ್ಟು 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ನಮ್ಮ ಮೂಕಪ್ಪನವರು ಆ ದಂಪತಿಗಳಿಗೆ 4ನೇ ಮಗ. ಸಣ್ಣ ಹುಡುಗ ಇದ್ದಾಗೆ ಓಣ್ಯಾಗಿನ ಹುಡುಗರೊಂದಿಗೆ ಆಟ ಆಡ್ತಾ ಇದ್ದ, ಶಾಲೆ ಮುಖ ಹೋಗ್ತಿರ್ಲಿಲ್ಲ, ಶಾಲೆಗೆ ಹೋಗಿ ಮನಸ್ಸಿರ್ಲಿಲ್ಲ. ಆ ಓಣ್ಯಾಗ ಗಾಲಿ ಭೀಮರಾಯ ಅಂತ ಒಬ್ಬ ವ್ಯಕ್ತಿ, ಹುಡುಗರೆಲ್ಲ ಬಂದಿರ್ತಾರೆ, ಬಹಳ ಖುಷಿ ಕೊಡುವಂತ ಮಾತುಗಳು. ವಾಲ್ಮೀಕಿ ಸಮುದಾಯದ ನಾಯಕ ಸಮುದಾಯದ ಗಾಲಿ ಭೀಮರಾಯ ಎನ್ನುವಂತ ಒಬ್ಬ ವ್ಯಕ್ತಿ ಅಲ್ಲಿ ಓಣ್ಯಾಗ ಯಾವನ್ನ ಹುಡುಗರು ಆಡ್ತಿದ್ವು ಅಂದ್ರೆ ಏನೇ ಶಾಲೆ ಹೋಗಿ ಬರೋಲ್ಲ ಅಂತ ಬೈತಿದ್ದಂತೆ. ಅಷ್ಟಕ್ಕೆ ಬಿಡ್ತಿರ್ಲಿಲ್ಲಂತೆ. ಅವ್ರ ಮನೆಗೆ ಹೋಗಿ ಯಾವ ಮಕ್ಕಳು ಶಾಲೆಗೆ ಹೋಗಿಲ್ಲಲ್ವಾ, ಅವ್ರವ್ರ ಮನೆಗೆ ಹೋಗಿ ನಿಮ್ಮ ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಚಾನೆಲ್ ಮಾಡ್ಬೇಕು ಅಂತ ಹೇಳ್ತಿದ್ದಂತೆ. ಗಾಲಿ ಭೀಮರಾಯ ಒಂದು ಜೋರಾದ ಚಪ್ಪಾಳೆ ಕಟ್ಟಬೇಕು. ಆಮೇಲೆ ಒಂದನೇ ತರಗತಿಯಿಂದ ಸರಿಯಾಗಿ ಕೇಳಿದಾಯ್ತು, 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಸ್ವಗ್ರಾಮ ಮಿಯಾಪುರದಲ್ಲಿ ನಮ್ಮ ಮೂಕಪ್ಪನವರು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ 5, 7ನೇ ತರಗತಿ ಮಿಯಾಪುರ ಗ್ರಾಮದಾಗ ಇಲ್ಲ. ಅದಕ್ಕೆ ಮಿಯಾಪುರದಿಂದ ಮಸರಗಲ್ಲಿಗೆ 3 ಕಿಲೋಮೀಟರ್ ದೂರ ಇದೆ. ಮಳೆ ಚಳಿ ಯಾವುದೇ ಕಾಲದಲ್ಲಿ ಕೂಡ ಬರೆಗಾಲಲ್ಲೇ ನಡ್ಕೊಂತ ಹೋಗಿ 5ರಿಂದ 7ನೇ ತರಗತಿ ಮಸರಗಲ್ ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ. ಅದ್ರ ಜೊತೆಗೆ ಹೈಸ್ಕೂಲಿಗೆ ಬಂದ್ರೆ 8, 9, 10ನೇ ತರಗತಿ ದೇವದುರ್ಗದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮುಂದುವರಿಸ್ತಾರೆ. ಆತನ ಅನೇಕ ಗೆಳೆಯರೊಂದಿಗೆ ಜನರಲ್ ಹಾಸ್ಟೆಲ್, ಬಾಯ್ಸ್ SC ಹಾಸ್ಟೆಲ್ ಅಲ್ಲಿ ಅವರು ಇರ್ತಾರೆ. ಆಮೇಲೆ ಇವರು ಶಿಕ್ಷಣ ಪಡೆಯಲು ಇವರ ಅಣ್ಣನ ಕಾಳಜಿ, ಪ್ರೋತ್ಸಾಹ ಮರೆಯುವಂತಿಲ್ಲ.
ಅವರಿಗೆ ಸಹಕರಿಸಬೇಕು. ಅವ್ರ ಜೊತೆಗೆ ಒಂದು ಫೋಟೋವನ್ನು ಎಲ್ಲ ಸುಮಾರು 15 ವರ್ಷ ನಾನು ML ಆಗಿದ್ದ. ಇವತ್ತು ಮೂಕಪ್ಪ ಕಟ್ಟಿಮನೆ ಅಂತ ಶಿಕ್ಷಕರಿಗಿನ್ನ ಅವರು ಒಂದು ಇವತ್ತು ಅವರು ವ್ಯವಸ್ಥೆ ಇಲ್ಲದಾಗ ಮಾತ್ರ ಅವರು ಆ ಮಾತು ನನಗೆ ಹೇಳಿದ್ರು ಅಂತಕ್ಕಂಥ ಇವತ್ತು